ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು SIR ಅಂದ್ರೆ ಮತದಾರ ಪಟ್ಟಿಯಲ್ಲಿ ನಮ್ಮ ಒಂದು ಹೆಸರು SIR ಮಾಡಿಸಿದ ನಂತರ ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರು ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನುವಂತ ವಿಧಾನವನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಮರೆಯಬಾರದು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡುವಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಸ್ನೇಹಿತರೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ನಮ್ಮ ಮತದಾರ ಪಟ್ಟಿಯಲ್ಲಿ ನಮ್ಮ ಊರಿನ, ನಮ್ಮ ಒಂದು ವಾರ್ಡಿನ, ನಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಹೆಸರು ಎಲ್ಲರ ಹೆಸರು ಇದೆಯೋ ಅಥವಾ ಡಿಲೀಟ್ ಆಗಿದೆಯೋ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬಹುದು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಏನಂತ ಟೈಪ್ ಮಾಡ್ಬೇಕಪ್ಪ ಅಂದ್ರೆ ನೀವೇನ್ ಮಾಡಬಹುದು, CEO ಕರ್ನಾಟಕ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಆಗಿದೆ. CEO ಕರ್ನಾಟಕ ಅಂತ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಕರ್ನಾಟಕದ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನಾವು ಇಲ್ಲಿಂದ CEO ಕರ್ನಾಟಕ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿರುವಂತಹ ನಮಗೆ ಆ ಒಂದು ಕರ್ನಾಟಕ ಸರ್ಕಾರದ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತೇಳಿ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ಒಂದು ಪೇಜ್ ಅನ್ನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು ಅಥವಾ ಇಂಗ್ಲಿಷ್ ಒಳಗೂ ಕೂಡ ನೋಡಬಹುದು. ಮತ್ತೆ ಇದರ ಜೊತೆಗೆ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ನಾವೇನ್ ಮಾಡಬಹುದು, ನಮಗೆ ಬೇಕಾಗಿರುವಂತಹ ಮಾಹಿತಿ ಯಾವುದಂದ್ರೆ, ಇವತ್ತು SIR ಪ್ರಕ್ರಿಯೆ ಆದ ನಂತರ ನಮ್ಮ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರು ಇದೆಯಾ ಅಥವಾ ಏನಾದ್ರೂ ಕರೆಕ್ಷನ್ ಆಗಿದೆ ಅಥವಾ ಡಿಲೀಟ್ ಆಗಿದೆ ಅಥವಾ ತಪ್ಪಾಗಿದೆ ಏನಾಗಿದೆ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ಡ್ರಾಫ್ಟ್ ಎಲೆಕ್ಟ್ರಲ್ ರೂಲ್ ಅಂತೇಳಿ ಒಂದು ಸಂಪೂರ್ಣವಾಗಿ SRI ಒಂದು ಪ್ರಕ್ರಿಯೆ ಆದ ನಂತರ ಮತದಾರ ಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು. ಅವಾಗ ನಾನೇನ್ ಮಾಡ್ತೀನಿ, ಈ ಒಂದು SRI 2026 ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಸಂಪೂರ್ಣವಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಈಸಿಯಾಗಿ ಕೇವಲ ನಿಮ್ಮ ಜಿಲ್ಲೆ, ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಊರನ್ನು ಹಾಕಿದ್ರೆ ಸಾಕು, ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ನಿಮ್ಮ ಊರಿನ ಮತದಾರ ಪಟ್ಟಿ ಡೌನ್ಲೋಡ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ವಾರ್ಡ್ ಅಥವಾ ನಿಮ್ಮ ಮನೆ ಸದಸ್ಯರ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಜೊತೆಗೆ ಯಾರೆಲ್ಲ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಓಕೆನಾ? ಅವಾಗ ನಾನೇನ್ ಮಾಡ್ಕೋತಾ ಅದನ್ನ ಇಲ್ಲಿಂದ ಡ್ರಾಪ್ SRI ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವ ಜಿಲ್ಲೆಯಿಂದ ನೀವು ಬಿಲಾಂಗ್ ಮಾಡ್ತಾ ಇದ್ದೀರೋ ಆ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆದ ನಂತರ ನಿಮ್ಮ ಒಂದು ಅಸೆಂಬ್ಲಿಯನ್ನ ಆಯ್ಕೆ ಮಾಡ್ಕೋಬೇಕು, ವಿಧಾನಸಭಾ ಕ್ಷೇತ್ರ ಅಥವಾ ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಆದ ನಂತರ ಇಲ್ಲಿಂದ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಕನ್ನಡದೊಳಗೆ ಬೇಕೋ ಅಥವಾ ಯಾವ್ದರಲ್ಲಿ ಬೇಕೋ ಆ ಒಂದು ಲ್ಯಾಂಗ್ವೇಜ್ ಅನ್ನ ನೀವೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಈ ರೀತಿಯಾಗಿ ಯಾವ್ದಾದ್ರು ಒಂದು ಸಿಂಧಿಯನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಇಂಗ್ಲಿಷ್ ಒಳಗೆ ಬೇಕು ಅಥವಾ ಕನ್ನಡದೊಳಗೆ ಬೇಕು ಅಂತ ಕೇಳುತ್ತೆ, ನೀವು ಸೆಲೆಕ್ಷನ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಊರಿನ ಹೆಸರನ್ನ ಸರ್ಚ್ ಮಾಡ್ಕೋಬೇಕು. ಗೊತ್ತಾಗತ್ತಾ? ನೀವು ಯಾವ ಊರನ್ನವ್ರು ಇದ್ದೀರೋ ಆ ಒಂದು ಊರಿನ ಹೆಸರನ್ನ ಈ ಒಂದು ಕಾಲಮ್ ಒಳಗೆ ನೀವು ಸರ್ಚ್ ಮಾಡಿದ್ರೆ ಆ ಒಂದು ಊರಿನ ಹೆಸರು ಡೀಟೇಲ್ಸ್ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಒಂದು ಹಳ್ಳಿಯ ಒಂದು ಹೆಸರು ಕೂಡ ಇಲ್ಲಿ ಸಂಪೂರ್ಣವಾಗಿ ಟೈಪ್ ಆಗುತ್ತೆ. ನೀವು ಯಾವ್ದನ್ನ ಟೈಪ್ ಮಾಡ್ತಾರೆ ಆ ಒಂದು ಹೆಸರು ಇಲ್ಲಿ ಸಂಪೂರ್ಣವಾಗಿ ಬರುತ್ತೆ. ಓಕೆ, ಅವಾಗ ನಾವು ಕೆಳಗಡೆ ನೋಡಬಹುದು. ಇಲ್ಲಿ ಸರ್ಚ್ ಒಳಗಡೆ ನಿಮ್ಮ ಒಂದು ಊರಿನ ಹೆಸರು ಹಾಕಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು. ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕೊಂಡು ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಊರಿನ ಒಂದು ಡೀಟೇಲ್ಸ್ ಬೇಕೋ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ಆಲ್ ಸೆಲೆಕ್ಟ್ ಅಂದ್ರೆ ಎಲ್ಲವೂ ಕೂಡ ಸೆಲೆಕ್ಟ್ ಆಗುತ್ತೆ. ನಿಮ್ಮ ಒಂದು ಊರಿನ ಟೋಟಲ್ ಮತದಾರ ಪಟ್ಟಿ ಸೆಲೆಕ್ಟ್ ಆಗುತ್ತೆ. ಇಲ್ಲ ಸರ್ ಅಂದ್ರೆ ನೀವು ಜಸ್ಟ್ ನಿಮ್ಮ ವಾರ್ಡ್ ಅಥವಾ ಈ ರೀತಿಯಾಗಿ ರೂಮ್ ನಂಬರ್ಗಳು ಇದ್ದಿರುತ್ತೆ, ಪಾರ್ಟ್ ನೇಮ್ ಮತ್ತೆ ಒಂದು ಪಾರ್ಟ್ ನಂಬರ್ ಇದ್ದಿರುತ್ತೆ, ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಡೌನ್ಲೋಡ್ ಸೆಲೆಕ್ಟ್ PDF ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ಒಂದು ಡೌನ್ಲೋಡ್ ಆಗಿರುವಂತಹ ಮತದಾರ ಪಟ್ಟಿಯಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಓಕೆ, ಸಪೋಸ್ ನಾವು ಇಲ್ಲಿಂದ ಸಂಪೂರ್ಣವಾಗಿ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಈ ಒಂದು ಪೇಜ್ ಕೆಳಗಡೆ ತಗೊಂಡ್ರೆ ಇಲ್ಲಿ ಸಾಕಷ್ಟು ಒಂದು ಊರಿನ ಹೆಸರು ಕೂಡ ಬರುತ್ತೆ. ಇಲ್ಲಿಂದ ಸ್ಲೈಡರ್ ಮಾಡಬಹುದು. ಇದನ್ನ ಕೆಳಗೆ ಜಗ್ಗಿದ್ರೆ ಮತ್ತೆ ಎಲ್ಲಾ ಊರಿನ ಡೀಟೇಲ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹೌದಾ? ನಾನು ಒಂದು ಊರನ್ನ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಕಾಣಿಸಿರೋ ಕ್ಯಾಪ್ಚರ್ ಕೋಡ್ ಹಾಕಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಇಲ್ಲಿ ಸಕ್ಸೆಸ್ಫುಲ್ ಡೌನ್ಲೋಡ್ ಅಂತ ಬರುತ್ತೆ. ಸಂಪೂರ್ಣವಾಗಿ ಡೌನ್ಲೋಡ್ ಆದ ನಂತರ ನಿಮ್ಗೆ
ನಿಮಗೆ ಇಲ್ಲಿ ನೋಟಿಫಿಕೇಶನ್ ಕೂಡ ನೋಡಬಹುದು, ಡೌನ್ಲೋಡ್ ಆಗಿರತ್ತೆ. ಇದನ್ನ ಜಸ್ಟ್ ಓಪನ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಊರಿನಲ್ಲಿರುವಂತಹ ಮತದಾರ ಒಂದು ಪಟ್ಟಿಯನ್ನ ಸಂಪೂರ್ಣವಾಗಿ ನೋಡಬಹುದು. ನೋಡ್ರಿ, ಇಲ್ಲಿ ಹೆಸರು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ನಿಮ್ಮ ಹೆಸರು ಮತ್ತೆ ಪ್ರಕಟಣೆ ಆಗಿರುವಂತಹ ದಿನಾಂಕ, ನಿಮ್ಮ ಊರಿನ ಮತದಾರ ಪಟ್ಟಿ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಗೊತ್ತಾಗ್ತದ ನೋಡ್ರಿ, ಸಾಕಷ್ಟು ಎಲ್ಲರ ಒಂದು ಹೆಸರು ಕೂಡ ಇದರಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ನಿಮ್ಮ ಊರಿನ ಮತದಾರ ಒಂದು ಪಟ್ಟಿಯಲ್ಲಿ ಹೆಸರು ಇದೆಯಾ ಅಥವಾ ಡಿಲೀಟ್ ಆಗಿದೆ, ಏನಾಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು, ಸಪೋಸ್ ಹೆಸರು ಇಲ್ಲದಿದ್ದರೆ ಹತ್ತಿರದಲ್ಲಿರುವಂತಹ BLO ಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ತಗೊಂಡು ಅಥವಾ ಅದನ್ನ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಯಾಕೆ ಡಿಲೀಟ್ ಆಗಿದೆ ಅಂತ ನೀವು ಕೇಳ್ಕೊಂಡು ಮತ್ತೆ ಆ ಒಂದು ಹೆಸರನ್ನ ಸೇರ್ಪಡಿಸಲಿಕ್ಕೆ ಅವಕಾಶಗಳು ಕೂಡ ಇದ್ದಿರತ್ತೆ. ಯಾರು ಕೂಡ ಗಾಬರಿ ಆಗ್ಲಿಕ್ಕೆ ಹೋಗಬೇಡಿ. ಓಕೆನಾ? ಏನೇ ತೊಂದರೆ ಇದ್ರು ನಿಮ್ಮ ಹತ್ತಿರದಲ್ಲಿರುವಂತಹ BLO ಗಳಿಗೆ ನೀವು ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನ ತಗೊಂಡು ನೀವು ಮತ್ತೆ ವಾಪಸ್ ಏನ್ ಮಾಡ್ಕೋಬಹುದು, ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡಬಹುದು ಅಂದ್ರೆ, ಈ ಒಂದು ಪೇಜ್ ಕೆಳಗಡೆ ತಗೊಂಡು ಇಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಬರೆದ್ರೆ ಸಾಕು. ಸಂಪೂರ್ಣವಾಗಿ ನೀವು ಯಾವ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋತೀರೋ ಆ ಒಂದು ಜಿಲ್ಲೆ ಮತ್ತೆ ಎಲ್ಲವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಆಯ್ಕೆ ಮಾಡ್ಕೊಳ್ಳಿ. ಆ ಒಂದು ಜಿಲ್ಲೆಯ ಮಾಹಿತಿ ಮತ್ತೆ ಊರಿನ ಹೆಸರು ಕೂಡ ಕೆಳಗಡೆ ಬರುತ್ತೆ. ಸೆಲೆಕ್ಷನ್ ಮಾಡ್ಕೊಂಡು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಪರಿಶೀಲನೆಯನ್ನ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ